ನಾಳೆ ಅಂತಂದರೆ ದಿನಾಂಕ 22/6/2026 ಸೋಮವಾರ ದಿನದಂದು ಈ 7 ರಾಶಿಗಳಿಗೆ ಭಾರಿ ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಹಾಗಿದ್ರೆ ಬನ್ನಿ ಆ 7 ರಾಶಿಗಳ ಬಗ್ಗೆ ಅವರಿಗೆ ಸಿಗ್ತಕ್ಕಂತಹ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆ ಸೋಮವಾರ ದಿನದಂದು ಈ 7 ರಾಶಿಯವರ ಮೇಲೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇರಲಿದೆ. ನಂತರ ಆ 7 ರಾಶಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾಳೆಯಿಂದ ಈ 7 ರಾಶಿಗಳವರ ಜೀವನದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದಾಗಿರುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಅನಗತ್ಯ ಮಾತಿನಿಂದ ದೂರ ಇರೋದು ಒಳ್ಳೆಯದಾಗಿರುತ್ತೆ ಈ 7 ರಾಶಿಯವರು. ನಂತರ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ. ನಂತರ ಹಣ ಬರ್ತಕ್ಕಂತಹ ಹೊಸ ಹೊಸ ದಾರಿಗಳು ಹೆಚ್ಚಾಗುತ್ತೆ. ಉದ್ಯೋಗವನ್ನು ಬದಲಾಯಿಸಬೇಕು ಅನ್ನೋರಿಗೆ ಇದು ಒಂದು ಸೂಕ್ತವಾದ ಸಮಯ ಆಗಿರುತ್ತೆ, ಒಳ್ಳೆಯ ಸಮಯ ಆಗಿರುತ್ತೆ. ನೀವು ನಿಮ್ಮ ಒಂದು ಉದ್ಯೋಗವನ್ನು ಬದಲಾಯಿಸಬೇಕು ಅಂತಿದ್ರೆ ಈಗ ಬದಲಾಯಿಸ್ಬೋದಾಗಿರುತ್ತೆ. ನಂತರ ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳನ್ನು ಸಹ ಪಡ್ಕೊಳ್ತೀರಾ ಕೆಲಸ ಮಾಡ್ತಿರೋರು. ನಂತರ ಉದ್ಯೋಗ ಅವಕಾಶಗಳೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು, ಯಾರ್ಯಾರು ಉದ್ಯೋಗಕ್ಕೆ ಕಾಯ್ತಿದ್ರು ಅವರಿಗೆ. ನಂತರ ಹೂಡಿಕೆ ಮಾಡಿರ್ತಕ್ಕಂಥ ಹಣದಿಂದ ಹೆಚ್ಚಿನ ಲಾಭಗಳನ್ನಾದರೆ ನೀವು ಸಿದ್ಧಿ ಮಾಡ್ಕೊಳ್ತೀರಾ. ಕುಟುಂಬದ ಜೀವನ ಬಲ ಹೆಚ್ಚಾಗ್ತಕ್ಕಂಥದ್ದು. ನಂತರ ತೀರ್ಥಯಾತ್ರೆಗೆ ಹೊರಡಲು ಉತ್ತಮ ಅವಕಾಶಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸ ಪೂರ್ಣ ಆಗಲಿದೆ ಈಗ. ಸೊ ಹಾಗಿದ್ರೆ ಇಷ್ಟು ಫಲಗಳನ್ನು ಸಿಗ್ತಕ್ಕಂತಹ ಆ ಅದೃಷ್ಟವಂತ 7 ರಾಶಿಗಳು ಯಾವುದು ಬನ್ನಿ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೀನರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷರಾಶಿ, ವೃಷಭ ರಾಶಿ, ಧನುರ್ರಾಶಿ ಮತ್ತು ಮಿಥುನ ರಾಶಿ. ಈ 7 ರಾಶಿಯವರಿಗೆ ನಾಳೆ ಈ ದಿನ ಭಾರಿ ಅದೃಷ್ಟದ ದಿನ ಆಗಿರುತ್ತೆ ಅಂತ ಹೇಳಿದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಮಾಹಿತಿಗಳು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.